ನಮಸ್ಕಾರ. ನಾವು ಸಿರಿಕೇರಿಯಿಂದ ಬಂದಿದ್ದೇವೆ. ವಿಜೇತ ಕಂಪ್ನಿ ಅವರು. ನಾವು ಇವರಿಗೆ ಮುನ್ರಾಜ್ ಅವರಿಗೆ ತಿಮ್ಮಪ್ಪನಹಳ್ಳಿ ವಿಜಯ ಓದೋ ಟೈಮಲ್ಲಿ ಬಂದಿದ್ದೇವೆ. ಇವರಿಗೆ ನಾವು ಅಂಕುಶ್ ವಿಜೇತ ಗ್ರೀನ್ ಕೊಟ್ಟಿದ್ದೀವಿ. ಇವ್ರದ್ದು ನಾವು ಅಭಿಪ್ರಾಯ ಕೇಳೋಣ ಬನ್ನಿ ನಾವು. ನಮಸ್ಕಾರ ಮುನ್ರಾಜ್ ಅವರೇ. ನೀವು ವಿಜೇತ ಗ್ರೀನ್ ಮೊನ್ನೆ ಪೌಡ್ರ್ ಯೂಸ್ ಮಾಡಿದ್ರಲ್ಲ, ನಿಮಗೆ ಹುಳ ಯಾವ ಥರ ಇದೆ? ಮೊದಲಕ್ಕಿಂತ ಇದು ಸರ್ ಚೆನ್ನಾಗಿದೆ. ಹೋದ ಬೆಳೆ ಏನೋ ಬೆಳೆ ಹಾಲೋಳ ಜಾಸ್ತಿ ಇತ್ತು. ವೇಸ್ಟ್ ಸೊಪ್ಪೆ ಅಂತ ಈ ಸತಿ ಅವೆಲ್ಲ ಏನಿಲ್ಲ. ಹೌದಾ? ನೋಡೋಣ ಬನ್ನಿ. ಹುಳ ಎಷ್ಟು ಸಲ ಇದು ಹುಳ? ಇದು 6 ದಿವಸ ನೋಡಿ. ಹುಳ ಸೈಜ್ ನೋಡಿ, ಚೆನ್ನಾಗಿ ಸೈಜು ಚೆನ್ನಾಗಿದೆ. 3 ಟೈಮ್ ಹಾಕಿದ್ದೆ. ಹಾಲು ಹುಳ ಇಲ್ಲ ಈ ಸಲ? ಈ ಸಲ ಇಲ್ಲ. ಹಾಲು ಇಲ್ಲ, ಸೊಪ್ಪೆನೂ ಇಲ್ಲ. ಚೆನ್ನಾಗೈತೆ ಬೆಳೆ. ಸ್ಯಾಂಪಲ್ ಅಂತ ಬರ್ತದೆ ಈಗ. ಸ್ಯಾಂಪಲ್ ಅಂತ 6 ದಿವಸಲ್ಲಿದೆ ಹುಳ. ನೋಡಿ ಸ್ಯಾಂಪಲ್ ಈಗ ಇಲ್ಲ. ಈಗ ಗೂಡನ್ನು ಹಾಕ್ತೈತೆ. ಚೆನ್ನಾಗೈತೆ ನೋಡಿ ರೈತರೆ, ಪ್ರತಿಯೊಬ್ಬ ರೈತರು ಈ ಥರ ಯೂಸ್ ಮಾಡ್ಕೊಳ್ಳಿ. ಪೌಡರ್ಸ್ ಯೂಸ್ ಮಾಡ್ಕೊಳ್ಳಿ. ಕೆಲವರು ಪೌಡರ್ಸ್ ಯೂಸ್ ಮಾಡಲ್ಲ, ಸುಣ್ಣ ಹಾಕಿ ಯೂಸ್ ಮಾಡ್ತಾರೆ, ಪ್ರಯೋಜನ ಇರಲ್ಲ. ಅದ್ರ ಸುಣ್ಣ ಜೊತೆ ಮತ್ಸ್ಯ ಹಾಕೊಂಡು ಹೊಡಿಬೋದು. ನಮ್ಮ ಫೋಟೋ ಇದೆ, ವೆಟ್ಕೆ ವೆಚ್ಚದ ಫೋಟೋ ಇದೆ. ಮತ್ತೆ ಇದನ್ನು ಡೈರೆಕ್ಟ್ ಆಗಿ ಇದನ್ನ ಸಿಂಪಡಣೆ ಮಾಡ್ಬೋದು. ಹುಳ ಮೇಲೆ ಹುಳಿ ಕಟ್ಬೋದು. ಪ್ರತಿಯೊಬ್ಬ ರೈತರು ಇದನ್ನು ಯೂಸ್ ಮಾಡ್ಕೊಳ್ಳಿ, ಸದುಪಯೋಗ ಯೂಸ್ ಮಾಡ್ಕೊಳ್ಳಿ. ಹಾಲು ಹುಳ ಸಪ್ಪೆ ಆ ಥರ ಬರೋದಾದ್ರೆ ಚೆನ್ನಾಗಿ ಕಂಟ್ರೋಲ್ ಚೆನ್ನಾಗಿ ಬರ್ತದೆ. ಪ್ರಯೋಜನ ಐತೆ ಸರ್ ಇದು. ಸರ್ ಎಷ್ಟು ಮೊಟ್ಟೆ ತಂದಿದ್ರಿ ಸರ್ ಈ ಸರಿ? ನಾವಿದು 60 ಮೊಟ್ಟೆ ತಂದಿದ್ದೆ. 60 ಮೊಟ್ಟೆ ತಂದಿದ್ದು. ಲಾಸ್ಟ್ ಎಷ್ಟು ಮೊಟ್ಟೆ ತಂದಿದ್ರಿ? ಲಾಸ್ಟ್ 60. ಲಾಸ್ಟ್ದು 60 ಮೊಟ್ಟೆ ತಂದಿದ್ದು. ಬಟ್ ಹಾಲು ತೊಂಡೆ ರೋಗ ಬಂದಿತ್ತು. ತೊಂಡೆ ಬಂತು. ಒಂದು 80 kg ಆಯಿತು. ಈ ಸತಿ ಒಂದು 100 kg ಮೇಲೆ ಆಗ್ಬೋದು ಅಂತ ನಿಮ್ಮ ಇದು ಆಗುತ್ತೆ. ಗೊತ್ತಾಗತ್ತೆ. ಹಾಂ ಸರ್, ಎಷ್ಟು ಲಾಸ್ಟ್ ಟೈಮ್ ಎಷ್ಟು ಪ್ರೈಸ್ ಇತ್ತು? ಲಾಸ್ಟ್ ಟೈಮು 500 ರೂಪಾಯಿ ಕೊಟ್ಟರೆ. 500 ರೂಪಾಯಿ. ಹಾಂ, ಓಕೆ ಸರ್. ಈಗ ಹಾಲು ತೊಂಡೆ ರೋಗ ನಿಮ್ಗೆ ಯಾವುದು ಕಾಣಿಸಿಲ್ಲ ಈ ಬ್ಯಾಚಲ್ಲಿ? ಈ ಬ್ಯಾಚಲ್ಲಿ ಅಂಕುಶ್ ವಿಜೇತ ಗ್ರೀನ್ ಬಳಸಿದ್ದೀರಾ? ಇದೇ ಬಳಸ್ಬೇಕಂತ. ಹೌದಾ? ನೀವು ಇದು ಬಳಸೋದ್ರಿಂದ ನಿಮ್ಗೆ ಉಪಯೋಗ ಆಗ್ತಿದೆ, ಯಾವ ರೋಗ ಬರ್ತಿಲ್ಲ ಅಂತ ಅನ್ನಿಸ್ತಿದೆ. ಉಪಯೋಗ ಆಗೈತೆ. ಇವಾಗ ವರ್ಷಕ್ಕಿಂತ ಇಳುವರಿ ಇನ್ನೂ 20 kg ಇವಾಗ ಜಾಸ್ತಿ ನಿರೀಕ್ಷೆ ಐತೆ. ಹೌದಾ ಸರ್? ಹುಳ ಪಾಪುಲೇಷನ್ ಜಾಸ್ತಿ ಇದೆ, ವೇಸ್ಟೇಜ್ ಇಲ್ಲ. ವೇಸ್ಟೇಜ್ ಇಲ್ಲ. ವರ್ಷಕ್ಕೆ 6 ದಿನಕ್ಕೆ ವೇಸ್ಟೇಜ್ ಬಂದ್ಬಿಟ್ಟಿತ್ತು. ಈ ಸತಿ ಏನಿಲ್ಲ. ಈ ಸತಿ 100% ಐತೆ. ಓಕೆ ಸರ್, ಧನ್ಯವಾದಗಳು ಸರ್.